ರಾಕಿ ಕಸ್ಟಡಿಯಲ್ಲಿರುವಾಗಲೇ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಸುಸೈಡ್ ಸುತ್ತ ಅನುಮಾನದ ಹುತ್ತ ಬೆಳಕೊಂಡಿದೆ. ಕಳೆದ ಏಪ್ರಿಲ್ 16ರಂದೇ ವಿಷ ಸೇವಿಸಿ ಶ್ರೀಧರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದು ಈಗ ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಫಾರ್ಮ್ ಹೌಸ್ ಪಕ್ಕದ ಕಲ್ಲು ಬಂಡೆಯ ಮೇಲೆ ರಕ್ತಕಾರಿ ಶ್ರೀಧರ್ ಸತ್ತಿದ್ರು. ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯ ಫಾರ್ಮ್ ಹೌಸ್ ಪಕ್ಕದ ಕಲ್ಲು ಬಂಡೆಯ ಮೇಲೆ ಶ್ರೀಧರ್ ಮೃತದೇಹ ಪತ್ತೆಯಾಗಿದೆ. ಮ್ಯಾನೇಜರ್ ಶ್ರೀಧರ್ನದ್ದು ಕೊಲೆಯೋ ಆತ್ಮಹತ್ಯೆ? ಸುಸೈಡ್ ಮುನ್ನ ಸೆಲ್ಫಿ ವಿಡಿಯೋ ಮಾಡಿದ್ರು ಶ್ರೀಧರ್. ನನ್ನ ಸಾವಿಗೆ ನಾನೇ ಕಾರಣ ಅಂತ ಪದೇ ಪದೇ ಹೇಳಿದ್ರು ಶ್ರೀಧರ್. ಆ ವಿಡಿಯೋದಲ್ಲಿ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಶ್ರೀಧರ್ ಸಾವಿಗೆ ಕಾರಣ ಏನು, ಯಾರನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಶ್ರೀಧರ್ ಹೇಳಿದ್ದು ಯಾಕೆ? ಮ್ಯಾನೇಜರ್ ಶ್ರೀಧರ್ ಆತ್ಮಹತ್ಯೆ ಪ್ರಕರಣಕ್ಕೆ ಮರುಜೀವ ಸಿಗುತ್ತಾ? ಈಗ ನನ್ನ ಸಾವಿಗೆ ನಾನೇ ಕಾರಣ, ಈ ಸಾವಿಗೆ ಯಾರೂ ಹೊಣೆಯಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಮಾಡಿದಂತಹ ವಿಡಿಯೋದಲ್ಲಿ ಫಾರ್ಮ್ ಹೌಸ್ ಮಾಲೀಕ ದರ್ಶನ್ಗೆ ನೋಟಿಸ್ ಕೊಡೋದಕ್ಕೆ ಖಾಕಿ ಪ್ಲಾನ್ ಮಾಡಿದೆ. ಶ್ರೀಧರ್ ಡೆತ್ ಕೇಸಲ್ಲೂ ಕೂಡ ದರ್ಶನ್ಗೆ ಸಂಕಷ್ಟ ಎದುರಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮೃತ ಶ್ರೀಧರ್ ಮಾಡಿರುವಂತಹ ವಿಡಿಯೋ ನೋಡ್ತಾ ಇದ್ರಿ ಒಂದ್ ಕಡೆ, ಇನ್ನೊಂದ್ ಕಡೆ ದರ್ಶನ್ ಫಾರ್ಮ್ ಹೌಸ್ ಆನೇಕಲ್ನ ಬಗ್ಗನದೊಡ್ಡಿಯಲ್ಲಿರುವಂತಹ ಫಾರ್ಮ್ ಹೌಸ್, ಇದೇ ಫಾರ್ಮ್ ಹೌಸ್ ಅನ್ನ ಮೃತ ಶ್ರೀಧರ್ ನೋಡ್ಕೋತಾ ಇದ್ರು. ಚಿತ್ರನಟ ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ನವರಿಂದ ತೀವ್ರ ಡ್ರಿಲ್ಗೆ ಒಳಗಾಗಿದ್ದಾರೆ. ಈಗ ಇವ್ರಿಗೆ ಸಮಯ ಸರಿ ಇಲ್ವಾ ಗೊತ್ತಿಲ್ಲ. ಈಗ ಇವ್ರದೇ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀಧರ್ ಎನ್ನುವಂಥವ್ರು 2 ತಿಂಗಳ ಹಿಂದೆ ಇದೇ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂತಹದ್ದು. ಇದು 2 ಎಕರೆ 36 ಗುಂಟೆ ಇರ್ತಕ್ಕಂಥ ಈ ಒಂದು ಜಮೀನಿನಲ್ಲಿ ಇಲ್ಲಿ ಒಂದು ಫಾರ್ಮ್ ಹೌಸನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಒಂದು ಫಾರ್ಮ್ ಹೌಸ್ನಲ್ಲಿ 1 ವರ್ಷದಿಂದನೂ ಕಗ್ಲೀಪುರ ಮೂಲದಿಂದ ಬಂದಂಥ ಶ್ರೀಧರ್ ಎನ್ನುವಂಥವ್ರು ಕೆಲಸವನ್ನು ಮಾಡಿಕೊಂಡಿದ್ದರು. ಅವರು ಏಪ್ರಿಲ್ 16ನೇ ತಾರೀಕು ವಿಷ ಸೇವಿಸಿ ಆತ್ಮಹತ್ಯೆಗೂ ಮುನ್ನ ಒಂದು ಸೆಲ್ಫ್ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನನ್ನ ಆತ್ಮಹತ್ಯೆಗೆ ನಾನೇ ಕಾರಣ, ಯಾರಿಗೂ ತೊಂದರೆ ಕೊಡಬೇಡಿ, ನಾನು ಯಾವ ಒಂದು ಲಾಸ್ಟ್ ಕಾಲ್ ನನಗೆ ಬಂದಿತ್ತು ಅಥವಾ ನಾನು ಯಾರು ಕರೆ ಮಾಡಿದ್ದೆ ಅವ್ರಿಗೆ ಯಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಡಿ, ದೂರನ್ನು ಸ್ವೀಕರಿಸಬೇಡಿ ಅಂತೇಳಿ ಪದೇ ಪದೇ 8ಕ್ಕೂ ಹೆಚ್ಚು ಬಾರಿ ಒತ್ತಿ ಹೇಳ್ತಾರೆ. ಜೊತೆಗೆ ಪತ್ರದಲ್ಲೂ ಬರೆದಿಡ್ತಾರೆ, ಸಹಿ ಮಾಡ್ತಾರೆ ಮತ್ತು ಹೆಬ್ಬೆಟ್ಟನ್ನು ಹಾಕ್ತಾರೆ. ಇದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದರ ನಡುವೆ ಈ ಒಂದು ಫಾರ್ಮ್ ಹೌಸ್ನಲ್ಲೇ ಈ ರೀತಿ ಭರ್ಜರಿಯಾದಂಥ ಬಂಗ್ಲೆ ನಿರ್ಮಾಣವಾಗ್ತಾ ಇದೆ. ಇದರ ಮೇಲುಸ್ತುವಾರಿಯನ್ನು ಕೂಡ ಶ್ರೀಧರ್ ನೋಡ್ಕೊಳ್ತಿದ್ರು. ಪೊಲೀಸ್ನವರು ಕೇವಲ UDRಗೆ ಯಾಕೆ ಅವರು ಅಲ್ಲಿಗೆ ಪ್ರಕರಣವನ್ನು ನಿಲ್ಲಿಸಿದ್ರು, ಈ ಒಂದು ಜಮೀನಿನ ಮಾಲೀಕರಿಗೆ ಯಾಕೆ ನೋಟಿಸ್ ಕೊಟ್ಟಿರಲಿಲ್ಲ ಎನ್ನುವಂಥದ್ದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗ ಮಾಧ್ಯಮಗಳಲ್ಲಿ ಬಿತ್ತರವಾದ ನಂತರ ಅವರಿಗೆ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ ಅಂತ SP ಮಲ್ಲಿಕಾರ್ಜುನ ಬಾಲದಂಡಿರ ಅವರು ಹೇಳ್ತಾರೆ. ಈ ಒಂದು ಪ್ರಕರಣವನ್ನು ಈಗ ಮತ್ತೊಮ್ಮೆ ರೀಓಪನ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರ, ಏನು ಮೃತಪಟ್ಟಿರ್ತಕ್ಕಂಥ ಶ್ರೀಧರ್ ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡ್ತಾರ ಎನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇದೆಲ್ಲ ಏನಾಗುತ್ತೆ ಅನ್ನೋದನ್ನು ಕಾಲವೇ ನಿರ್ಧರಿಸಲಿದೆ. ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಬಗ್ಗನದೊಡ್ಡಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.